ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಕ್ರಿಕೆಟ್ ಅಂದರೆ ಜೆಂಟಲ್ಮನ್ ಗೇಮ್ ಅಂತಾರೆ. ಆದರೆ ಇತ್ತೀಚೆಗೆ ಮೈದಾನದಲ್ಲಿ ಸಿಟ್ಟು ಸೆಡವು ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಆದರೆ ಹುಬ್ಬಳ್ಳಿಯ KCA ಮೈದಾನದಲ್ಲಿ ನಡೆದದ್ದು ಮಾತ್ರ ಅಂತಿಂತ ಘಟನೆಯಲ್ಲ. ರಣಜಿ ಟ್ರೋಫಿ ಪಂದ್ಯದಲ್ಲಿ ಜಮ್ಮು ಕಾಶ್ಮೀರ ಮತ್ತು ಕರ್ನಾಟಕ ಆಟಗಾರರ ನಡುವೆ ಅಕ್ಷರಶಃ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಈ ಜಗಳ ಯಾರ್ಯಾರ ನಡುವೆ ಗೊತ್ತಾ? ಅನುಭವಿ ಆಟಗಾರ ಪರಾಸ್ ಡೋಗ್ರಾ ಮತ್ತು ನಮ್ಮ ಕರ್ನಾಟಕದ KV ಅನೀಶ್ ಅವರ ನಡುವೆ. ಪಂದ್ಯದ ಎರಡನೇ ದಿನ ಬ್ಯಾಟಿಂಗ್ ಮಾಡುತ್ತಿದ್ದ ಪರಾಸ್ ಡೋಗ್ರಾ ಅವರಿಗೆ ಸಿಲ್ಲಿ ಪಾಯಿಂಟ್ನಲ್ಲಿ ಫೀಲ್ಡಿಂಗ್ ಮಾಡುತ್ತಿದ್ದ ಅನೀಶ್ ಏನೋ ಒಂದು ಮಾತು ಎಂದಿದ್ದಾರೆ. ಅಲ್ಲಿಂದ ಶುರುವಾಯಿತು ನೋಡಿ ಅಸಲಿ ರಗಳೆ. ರಿಪೋರ್ಟ್ ಪ್ರಕಾರ ಅನೀಶ್ ಅವರು ಡೋಗ್ರಾ ಅವರಿಗೆ ಸಖತ್ ಸ್ಲೆಡ್ಜಿಂಗ್ ಮಾಡಿದ್ದಾರಂತೆ. ಬರೀ ಸ್ಲೆಡ್ಜಿಂಗ್ ಅಲ್ಲ, ಡೋಗ್ರಾ ಅವರ ಬ್ಯಾಟಿಂಗ್ ಸಾಮರ್ಥ್ಯವನ್ನು ಸಹ ಅನೀಶ್ ಅವರು ಪ್ರಶ್ನೆ ಮಾಡಿದ್ದಾರೆ. ಅನೀಶ್ ಅವರು ಡೋಗ್ರಾ ಹತ್ತಿರ ನೀವು 10,000 ರನ್ ಹೇಗೆ ಹೊಡೆದ್ರಿ, ನಿಮಗೆ ಬ್ಯಾಟ್ ಹಿಡಿಯೋಕೆ ಕೂಡ ಬರಲ್ಲ ಅಂತ ವೈಯಕ್ತಿಕವಾಗಿ ಕೆಣಕಿದ್ದಾರೆ. ಅಷ್ಟೇ ಅಲ್ಲ, ಕೆಲವು ಕೆಟ್ಟ ಶಬ್ದಗಳ ಬಳಕೆಯೂ ಆಗಿದೆ ಅನ್ನೋದು ಈಗ ಇರೋ ದೊಡ್ಡ ಸುದ್ದಿ. 10,000 ರನ್ ಅನ್ನೋದು ಸುಮ್ಮನೆ ಮಾತಲ್ಲ ಕಣ್ರಿ. ರಣಜಿ ಇತಿಹಾಸದಲ್ಲಿ ವಾಸಿಂ ಜಾಫರ್ ಬಿಟ್ರೆ ಈ ಸಾಧನೆ ಮಾಡಿರೋದು ಕೇವಲ ಪರಾಸ್ ಡೋಗ್ರಾ ಮಾತ್ರ. ಇಂತಹ ದೊಡ್ಡ ಆಟಗಾರನಿಗೆ ಈ ರೀತಿ ಅಂದಾಗ ಸಿಟ್ಟು ಬರುತ್ತೆ. ಈ ಮಾತಿನ ಚಕಮಕಿ ಅಲ್ಲಿಗೆ ನಿಲ್ಲಲಿಲ್ಲ. ಪ್ರಸಿದ್ಧ ಕೃಷ್ಣ ಅವರ ಬೌಲಿಂಗ್ನಲ್ಲಿ ಡೋಗ್ರಾ ಒಂದು ಬೌಂಡ್ರಿ ಬಾರಿಸಿದ ತಕ್ಷಣ ನೇರವಾಗಿ ಅನೀಶ್ ಹತ್ತಿರ ಹೋಗಿ ಜಗಳಕ್ಕೆ ನಿಂತಿದ್ದಾರೆ. ಮಾತಿಗೆ ಮಾತು ಬೆಳೆದು ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟ ಡೋಗ್ರಾ ತಮ್ಮ ತಲೆಯಲ್ಲಿದ್ದ ಹೆಲ್ಮೆಟ್ನಿಂದಲೇ ಅನೀಶ್ ಅವರ ತಲೆಗೆ ಡಿಚ್ಚಿ ಹೊಡೆದಿದ್ದಾರೆ. ತಕ್ಷಣವೇ ಮೈದಾನದಲ್ಲಿದ್ದ ಅಂಪೈರ್ಸ್ ಮತ್ತು ಮಯಾಂಕ್ ಅಗರ್ವಾಲ್, ದೇವದತ್ ಪಡಿಕ್ಕಲ್ ಓಡಿ ಬಂದು ಜಗಳ ಬಿಡಿಸಬೇಕಾಯಿತು. ಸದ್ಯ BCCI ಈ ವರ್ತನೆಯನ್ನು ಗಂಭೀರವಾಗಿ ತೆಗೆದುಕೊಂಡಿದೆ. ಪರಾಸ್ ಡೋಗ್ರಾ ಅವರಿಗೆ ಪಂದ್ಯದ ಶುಲ್ಕದಲ್ಲಿ 50% ದಂಡ ಹಾಕಿದ್ದಲ್ಲದೆ 2 ಡಿಮೆರಿಟ್ ಪಾಯಿಂಟ್ಸ್ ಕೂಡ ಪರಾಸ್ ಡೋಗ್ರಾ ಅವರಿಗೆ BCCI ನೀಡಿದೆ. ಆದರೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಜನ ಕೇಳ್ತಿರೋದು ಒಂದೇ ಮಾತು, ಡೋಗ್ರಾ ಹೊಡೆದಿದ್ದು ತಪ್ಪು, ಆದರೆ 10,000 ರನ್ ಹೊಡೆದ ಲೆಜೆಂಡ್ ಆಟಗಾರನಿಗೆ ಅನೀಶ್ ಆ ರೀತಿ ಮಾಡಿದ್ದು ಎಷ್ಟು ಸರಿ ಅಂತ. ಕ್ರಿಕೆಟ್ನಲ್ಲಿ ಅಗ್ರೆಷನ್ ಇರಬೇಕು, ಆದರೆ ಲಿಮಿಟ್ ಮೀರಬಾರದು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಕ್ರಿಕೆಟ್ ಅಭಿಮಾನಿಗಳು. ಫ್ರೆಂಡ್ಸ್, ನಿಮಗೇನು ಅನಿಸುತ್ತೆ? ಇಲ್ಲಿ ಯಾರ್ದು ತಪ್ಪು, ಡೋಗ್ರಾ ಅವರದ್ದ ಅಥವಾ ಅನೀಶ್ ಅವರದ್ದ? ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ಕ್ರಿಕೆಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.